हल्का सा बैग भी भारी लगे हाय। इसके लिए एक नहीं 2 उपाय, डेटॉल आइसी कूल और लाइम कूल, जो ठंडक की फीलिंग दिलाए, पसीने की बदबू वाले जर्म्स को हटाए और कर दे फुल्ली रिफ्रेश। गर्मी जाओगे भूल विद डेटॉल आइसी कूल एंड लाइम कूल। ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. ಕೂಲಿಕಾರರಿಗೆ 100 ದಿನ ಬದಲಾಗಿ 200 ದಿನ ಕೆಲಸ ಕೊಡಲೇಬೇಕು. 200 ದಿನ ಕೆಲಸ ಕೊಡುವುದಿರುವ ಈ ಸರ್ಕಾರಗಳಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದವರು ಬುಧವಾರ ಪ್ರತಿಭಟನೆ ನಡೆಸಿ ಮುಂಡಗೋಡ ತಹಶೀಲ್ದಾರ ಶಂಕರ್ ಗೌಡಿ ಅವರಿಗೆ ಮನವಿ ಸಲ್ಲಿಸಿದರು. ಕೃಷಿ ಕೂಲಿಕಾರರಿಗೆ ಕೊಡುವ 370 ರೂಪಾಯಿ ಕೂಲಿ ಸಾಕಾಗುತ್ತಿಲ್ಲ, ಕನಿಷ್ಠ 600 ರೂಪಾಯಿ ಕೊಡಬೇಕು. 1 ವರ್ಷಕ್ಕೆ 200 ರೂಪಾಯಿ ಹಾಜರಿ ಕೊಡಬೇಕು. ಕೆಲಸ ಮಾಡಿದ ಕೂಲಿಯನ್ನು 15 ದಿನದೊಳಗೆ ಹಣ ಪಾವತಿ ಮಾಡಬೇಕು. ಆ ಭಾಗದ ಕಾಯಕ ಬಂಧುಗಳಿಗೆ ಅಂದಿನ 7 ದಿನದೊಳಗೆ ಎಷ್ಟು ಆಳುಗಳು ಆಗಿರುತ್ತದೆಯೋ ತಲಾ 4 ರೂಪಾಯಿ ಗಂಡು ಮಕ್ಕಳಿಗೆ, 5 ರೂಪಾಯಿ ಹೆಣ್ಣು ಮಕ್ಕಳಿಗೆ, NMR ಮುಗಿದ ತಕ್ಷಣ ಕಾಯಕ ಬಂಧುಗಳಿಗೆ ಪೇಮೆಂಟನ್ನು ಇಂಜಿನಿಯರ್ ಬರೆಯಬೇಕು. ರೈತ ಅತಿಕ್ರಮಣದಾರರಿಗೆ ತಲೆಮಾರು ನಿಗದಿಪಡಿಸದೆ ಪಟ್ಟ ವಿತರಿಸಬೇಕು. ಮುಂಡಗೋಡ ತಾಲೂಕಿನ ಎಲ್ಲಾ ಕುಟುಂಬಗಳಿಗೂ ಫ್ರೀ ಗ್ಯಾಸ್ ಕೊಡಬೇಕು. ಮಳೆ ಹೆಚ್ಚಾಗಿರುವುದರಿಂದ PWDಗೆ ಸಂಬಂಧಪಟ್ಟ ರಸ್ತೆಗಳು ಕಿತ್ತು ಹೋಗಿದೆ. ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕು ಎಂಬಿತ್ಯಾದಿ ಬೇಡಿಕೆಗಳ ಈಡೇರಿಕೆಗಾಗಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿ ಕಾರ್ಮಿಕರ ಸಂಘದ ತಾಲೂಕಾ ಅಧ್ಯಕ್ಷರಾದ ಭೀಮಣ್ಣ ಬೋವಿ, ಕಾರ್ಯದರ್ಶಿ ಭೂತೇಶ್ ಚಿತ್ರಗಾರ, ಸಾಯಿನಾಥ ಕಲ್ಲಹಕ್ಕಲ, ಮಹಾಂತೇಶ ಕೂರ್ಲಿ, ಶಿವಪ್ಪ ಹರಿಜನ ಬಾಳ, ನೀಲವ್ವ ಸುರೇಶ ಬೋವಿ, ಸಾವಿತ್ರಿ ಉಗ್ಗಿನಕೇರಿ, ಗಣೇಶ ಶೇಟ, ಸಾವಿತ್ರಿ ಕಲಕೇರಿ, ಗೋಪಾಲ ಅಕ್ಕಸಾಲಿ, ಸುಜಾತಾ ಚಿತ್ರಗಾರ, ಕಲಾವತಿ ಕಲಕೇರಿ, ಧರ್ಮಾವತಿ ಮಜ್ಜಿಗೇರಿ ಮುಂತಾದವರಿದ್ದರು. PSI ಪರಶುರಾಮ ಮಿರ್ಜಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಬಿಜೆಪಿಯ ಹೋರಾಟಕ್ಕೆ ಬಿಜೆಪಿಯ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಮುಂಡಗೋಡ ತಾಲೂಕಿನ ಇಂದೂರ ಗ್ರಾಮ ಪಂಚಾಯತ ಮುಂದೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಬುಧವಾರ ಪ್ರತಿಭಟನೆ ನಡೆಸಿ ಇಂದೂರ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಮುಂಡಗೋಡ ಮಂಡಳದ ಅಧ್ಯಕ್ಷರಾದ ಮಂಜುನಾಥ್ ಪಾಟೀಲ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ LT ಪಾಟೀಲ್ ಮತ್ತು ಅಶೋಕ ಛಲವಾದಿ, ತಾಲೂಕಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿಠ್ಠಲ ಬಾಳಂಬಿಡ್ ಮತ್ತು ಭರತರಾಜ ಹದಳಗಿ, ತಾಲೂಕಾ ರೈತ ಮೋರ್ಚಾ ಅಧ್ಯಕ್ಷರಾದ ನಾಗರಾಜ ಬೆಣ್ಣಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಲೇಸಮ್ಮ ಥಾಮಸ್, ಬಿಜೆಪಿ ಮುಖಂಡರಾದ MN ಅಣವೇಕರ, ಶಿವಪ್ಪ ಮಳಲಿ, ದೇವೇಂದ್ರ ಕೆಂಚಗುಣ್ಣನವರ್, ಬಸಪ್ಪ ಗಲಬಿ, ಗಣೇಶ ಕೀರ್ತಪ್ಪನವರ್, ಕೃಷ್ಣ ಶಿಂಬ್ರಿ, ರವಿ ಕುಂಬಾರ, ಸಿಕಂದರ್ ಬಂಕಾಪುರ, ನಾಗಪ್ಪ ಬಳ್ಳಾರಿ, ಅನ್ನಪೂರ್ಣ ಬೆಣ್ಣಿ, ರೇಣುಕಾ ಬಡಿಗೇರ, ಇಂದೂರ ಬಿಜೆಪಿ ಘಟಕದ ವಿವಿಧ ಸ್ತರದ ಅಧ್ಯಕ್ಷರು, ಸದಸ್ಯರು, ಕಾರ್ಯಕರ್ತರು ಇದ್ದರು. ರಾಜ್ಯಪಾಲರಿಗೆ ಕರ್ನಾಟಕ ಸರ್ಕಾರ ಮಾನ್ಯರೇ, ವಿಷಯ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ಮನವಿ. ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಪ್ರಮುಖ ಅಂಶಗಳು ಹೀಗಿವೆ. 9/11 ನಿವೇಶನಗಳ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವುದು, ಅಕ್ರಮ ಸಕ್ರಮ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತಹದ್ದು, ಗ್ರಾಮೀಣ ರಸ್ತೆಗಳ ದುರಸ್ತಿ ಹಾಗೂ ಪೈಪ್ಲೈನ್ ಅಳವಡಿಕೆ ಕಾರ್ಯಗಳನ್ನು ಪೂರ್ಣಗೊಳಿಸುವುದು, ಹೊಸ ಆಶ್ರಯ ಮನೆಗಳಿಗೆ ಮಂಜೂರಾತಿ ನೀಡುವುದು ಹಾಗೂ ಹಿಂದಿನ ಆಶ್ರಯ ಮನೆಗಳ ಹಣ ಬಿಡುಗಡೆಗೆ ಕ್ರಮ ವಹಿಸುವುದು, ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಪಿಂಚಣಿ ರದ್ದು ನಿರ್ಧಾರವನ್ನು ವಾಪಸ್ ಪಡೆಯುವುದು, ವಿದ್ಯುತ್ ದರ ಏರಿಕೆ ಹಾಗೂ ನಿರಂತರ ವಿದ್ಯುತ್ ಕೊರತೆ ಸಮಸ್ಯೆಗಳನ್ನು ಶೀಘ್ರದಲ್ಲಿ ಪರಿಹರಿಸುವುದು. ಉತ್ತರ ಕನ್ನಡ ಮುಂಡಗೋಡ ತಾಲೂಕಿನಲ್ಲಿ ಮಳೆ ಮಾಪನ ಯಂತ್ರವನ್ನು ಶೀಘ್ರವಾಗಿ ದುರಸ್ತಿಪಡಿಸುವುದು, ಮನೆ ಮನೆಗೆ ಗಂಗೆ ಜಲಜೀವನ ಮಿಷನ್ ನೀರು ಪೂರೈಕೆಗಳ ಸರಿಯಾಗಿ ನಿರ್ವಹಿಸಬೇಕು. ನಮ್ಮ ಭೂಮಿ ನಮ್ಮ ತೋಟ ಜಮೀನಿನ ನಿವೇಶನ ಹಂಚಿಕೆ, ಏತ ನೀರಾವರಿ ಯೋಜನೆಯ ಪೂರ್ಣಗೊಳಿಸುವುದು, ಹೈಸ್ಕೂಲ್ ಫ್ಲಾಟ್ನಲ್ಲಿ ಮಿನಿ ಅಂಗನವಾಡಿಯನ್ನ ನಿರ್ಮಾಣ ಮಾಡುವುದು, ಹಿರಿಯ ಪ್ರಾಥಮಿಕ ಶಾಲೆಗಳ ಶಿಕ್ಷಕರ ನೇಮಕಾತಿಯನ್ನ ಮಾಡುವುದು, ಕಲಘಟಗಿ ಮುಂಡಗೋಡ ರಸ್ತೆ ಇಂದಿರಾನಗರದ ಬ್ರಿಡ್ಜ್ ದುರಸ್ತಿ ಮಾಡಿಸುವುದು, ಇಂದೂರು ಗ್ರಾಮ ಸೇವಾ ಚೌಡಿ ನಿರ್ಮಾಣ ಮಾಡುವುದು. ಹೀಗೆ ಅನೇಕ ಬೇಡಿಕೆಗಳನ್ನ
ಇವುಗಳ ಜೊತೆಗೆ ಸ್ಥಳೀಯ ಗ್ರಾಮ ಮಟ್ಟದ ಸಾರ್ವಜನಿಕರ, ಬಡವರ, ಮಹಿಳೆಯರ ಇನ್ನೂ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದಾರೆ. ಈ ಕುರಿತು ತಾವು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಶೀಘ್ರದಲ್ಲಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹ ಮೂಲಕವಾಗಿ ಆಗ್ರಹಿಸ್ತಾ ಇದ್ದೇವೆ. ಇದು ರಾಜ್ಯಪಾಲರಿಗೆ ಬರ್ದೇವೆ, ನಾವು ಒಂದು ಮುಖ್ಯಮಂತ್ರಿಗೆ ಬರ್ದಿಲ್ಲ. ವಿಶ್ವಾಸ ಇಲ್ಲ ನಮಗೆ ಅವ್ರ ಮೇಲೆ. ಅದನ್ನ ರಾಜ್ಯಪಾಲರಿಗೆ ಬರ್ದೇವೆ ಪತ್ರ ಇರೋದು. ಅದಕ್ಕೆ ರಾಜ್ಯಪಾಲರು ಇದನ್ನ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚಿಸಿ ಇದನ್ನ ಶೀಘ್ರವಾಗಿ ಪರಿಹಾರವನ್ನ ಮಾಡಬೇಕು ಅಂತಕ್ಕಂಥ ನಮ್ಮ ಬೇಡಿಕೆ ಆಗಿದೆ. ಮತ್ತೊಂದು ವಿಶೇಷವಾಗಿ ತಮ್ಗೆ ಹೇಳ್ತಕ್ಕಂಥದ್ದೇನೆಂದ್ರೆ, ಸ್ಕೂಲ್ಗಳಿಗೆ ಶಿಕ್ಷಕರ ಅವಶ್ಯಕತೆ ಬಹಳಷ್ಟು ಇದೆ. ಅದನ್ನ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಠರಾವನ್ನ ಪಾಸ್ ಮಾಡಿಕೊಂಡು ನೀವು ಯಾವ ರೀತಿಯಾಗಿ ಬಿಒರ ಗಮನಕ್ಕೆ ತಗೊಂಡು ಬರ್ತೀರೋ ಅದನ್ನ ನೀವು ಸ್ಥಳೀಯವಾಗಿ ನೀವು ಅದನ್ನ ಬಗೆಹರಿಸಿಕೊಳ್ಳಲೇಬೇಕು. ಯಾಕಂದ್ರೆ ಅಲ್ಲಿ ಅಂಗನವಾಡಿ ಅವಶ್ಯಕತೆ ಬಹಳಷ್ಟು ತುಂಬಾ ಇದೆ. ಅಲ್ಲಿ 13 ಗುಂಟೆ ಈಗಾಗಲೇ ಸರ್ಕಾರಿ ಪಡ ಇದೆ. ಅದನ್ನ ಬೇರೆದವರ ಪಾಲ ಆಗದೆ ರೀತಿಯಲ್ಲಿ ಅದನ್ನು ಸರ್ಕಾರದ ನಿಮ್ಮ ಅಧೀನದಲ್ಲಿ ಇಟ್ಕೊಂಡು ಅಲ್ಲಿ ನಮ್ಮ ಸರ್ಕಾರದ ಅಂಗನವಾಡಿ ಆಗಿರ್ಬೋದು ಅನೇಕ ಕಟ್ಟಡಗಳನ್ನ ಅಲ್ಲಿ ಮಾಡ್ಲಿಕ್ಕೆ ನೀವು ಇಟ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ ಆಗಿದೆ. ಇದರ ಜೊತೆಗೆ ಇನ್ನೂ ಅನೇಕ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಸಾರ್ವಜನಿಕರಿಗೆ ಬಂದಂತಹ ಸಂದರ್ಭದಲ್ಲಿ ಸ್ಪಂದನೆ ಮಾಡೋದಾಗಿರ್ಬೋದು, ಅಧಿಕಾರಿ ವರ್ಗಗಳ ಅವರ ಜೊತೆಗೆ ವರ್ತನೆಯನ್ನ ಸರಿಪಡಿಸ್ಕೊಳ್ಬೇಕು ಮತ್ತು ಅವರ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಂತ ಹೇಳಿ ಈ ಮನವಿ ಮೂಲಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ. ಸ್ವಲ್ಪ ಅವರು ಸರ ನೀವು ಬಿಜೆಪಿ ಹೋರಾಟಕ್ಕೆ, ಬಿಜೆಪಿ ಹೋರಾಟಕ್ಕೆ, ಭಾರತ್ ಮಾತಾ ಕಿ ಜೈ. ಭಾರೀ ಮಳೆಯಿಂದಾಗಿ ಮುಂಡಗೋಡ ತಾಲೂಕಿನ ಸಾಲಗಾವ ಗ್ರಾಮದ ಈರಪ್ಪ ಬೆಂಡ್ಲಗಟ್ಟಿಯವರ ದನದ ಕೊಟ್ಟಿಗೆ ಮನೆಯ ಗೋಡೆ ಕುಸಿದು ಬಿದ್ದು ಹಾನಿಯಾಗಿದೆ. ತಾಲೂಕಿನ ಪಾಳ ಗ್ರಾಮದ ಕಮರುನ್ನಿಸಾ ಅಮೀನುದ್ದೀನ್ ಹಟ್ಟಿಮನಿ ಅವರು ವಾಸ್ತವ್ಯವಿಲ್ಲದ ಮನೆ ಬಿದ್ದು ಹಾನಿಯಾಗಿದೆ. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.